ನಮಸ್ಕಾರ ಸ್ನೇಹಿತರೆ. ತೊಗರಿ ಬೇಳೆ ಹೂರಣ ಮಾಡೋದು ಹೇಗೆ ತುಂಬ ಸುಲಭವಾದ ರೀತಿಯಲ್ಲಿ ತೋರಿಸ್ತಾ ಇದ್ದೀನಿ. ನಾನು 1/4 ಈ ಒಂದು ಕಪ್ಪಲ್ಲಿ ಅಳತೆ ತೊಗೊಂಡಿದ್ದೀನಿ. ಇದು 1/4 ಈ ಗ್ಲಾಸಲ್ಲಿ ನಾನು ಅಳತೆ ತೊಗೊಂಡು ನೋಡಿ, ಈ ಗ್ಲಾಸು ಇವಾಗ ಚೆನ್ನಾಗಿ ತೊಳ್ಕೊಳ್ಳೋಣ. ನಾನು ಇದೇ ಪಾತ್ರೆಯಲ್ಲೇ ಬೇಯಲಿಕ್ಕೆ ಇಡ್ತೀನಿ. ಬೇಕಿದ್ದಲ್ಲಿ ನೀವು ಬಿಸಿನೀರು 2 ಲೀಟ್ರು 2.5 ಲೀಟ್ರಷ್ಟು ಬಿಸಿನೀರಿಟ್ಟು ತೊಗರಿಬೇಳೆ ಸಪ್ರೇಟಾಗಿ ತೊಳೆದು ಹಾಕಿದ್ರೂ ಚೆನ್ನಾಗಿರುತ್ತೆ. ಇಲ್ಲ ಇದೇ ಪಾತ್ರೆಗೆ ನೀವು ತೊಳೆದು ಬಿಟ್ಟು ಬೇಯಲಿಕ್ಕಿಟ್ರು ಸರಿ ಅನಿಸುತ್ತೆ, ಏನೂ ತೊಂದರೆ ಇಲ್ಲ. ಆದರೆ ತೊಗರಿಬೇಳೆನ ಮಾತ್ರ 2-3 ಬಾರಿ ಚೆನ್ನಾಗಿ ಈ ರೀತಿ ನೋಡಿ ಈಗ ಹಿಡ್ಕೊಂಡು ನಾನು ಚೆನ್ನಾಗಿ ತೊಳಿತಾ ಇದ್ದೀನಿ. ಅದು ಕಸ ಕಡ್ಡಿ ಎಲ್ಲ ಹೋಗಬೇಕು. ಜೊತೆಗೆ ಬೇಯಬೇಕಾದ್ರೆ ನೊರೆ ಬರುತ್ತೆ, ಅದು ಸ್ವಲ್ಪ ಕಮ್ಮಿ ಆಗುತ್ತೆ. ಆ ಕಾರಣಕ್ಕೋಸ್ಕರ ತೊಗರಿಬೇಳೆನ ಚೆನ್ನಾಗಿ ನಾವು ತೊಳಿಬೇಕಾಗತ್ತೆ. ನಾನು ನೋಡಿ 2-3 ಬಾರಿ ಚೆನ್ನಾಗಿ ನೀರು ಹಾಕಿ ತೊಳಿತಾ ಇದ್ದೀನಿ. ತೊಳೆದ್ರೆ ನಾವು ಈ ರೀತಿಯೇ ಚೆನ್ನಾಗಿ ತೊಳೆದ್ರೆ ಅಕಸ್ಮಾತ್ ನಮ್ಗೆ ಹೋಳಿಗೆ ಸಾಂಬಾರು ಬೇಕು ಅನ್ನೋದಲ್ಲಿ ಹೋಳಿಗೆ ಸಾಂಬಾರು ಒಳ್ಳೆ ರೀತಿಯಲ್ಲಿ ಇರುತ್ತೆ, ಕಸ ಕಡ್ಡಿ ಇರಲ್ಲ, ಮತ್ತು ನೋಡಲಿಕ್ಕೂ ಒಳ್ಳೆಯ ಕಲರಾಗಿ ಕಾಣಿಸುತ್ತೆ. ಯಾಕಂದರೆ ಧೂಳು ಏನೂ ಇಲ್ಲದ ಕಾರಣಕ್ಕೋಸ್ಕರ. ಹಾಗಾಗಿ ನಾನು 2-3 ಬಾರಿ ನಾನು ಚೆನ್ನಾಗಿ ತೊಳೆದ್ಬಿಟ್ಟು ಇದಕ್ಕೆ ನಾನು 2ರಿಂದ 2.5 ಲೀಟ್ರಷ್ಟು ನೀರನ್ನು ಹಾಕಿ ನಾನು ಬೇಯಲಿಕ್ಕೆ ಇಡ್ತೀನಿ. ನೋಡಿ, ತುಂಬ ನೀಟಾಗಿ ತೊಳೆದಿದ್ದೀನಿ, ಏನು ಅಂತ ಕಸ ಕಡ್ಡಿ ಗಲೀಜು ಏನೂ ಇಲ್ಲ. ಆಮೇಲೆ ಬೇಯ್ತಾ ಇದ್ದಾಗ ನೋಡೋಕ್ಕೆ ಕಲರು ಶೈನಿಯಾಗೇ ಇರುತ್ತೆ. ಈ ಮಟ್ಟಕ್ಕೆ ನಾನು ತೊಳೆದಿದ್ದೀನಿ. ಇದಾದಮೇಲೆ ನಾನು ಬೇಯಲಿಕ್ಕೆ ಇಟ್ಬಿಟ್ಟು ಈ ಬೆಲ್ಲನ ನಾನು 1/4 ತೊಗರಿಬೇಳೆ ತೊಗೊಂಡಿದ್ದೀನಿ. ಒಬ್ಬೊಬ್ಬರಿಗೆ ಸಿಹಿ ಇಷ್ಟ ಅಂದ್ಬಿಟ್ಟು ಹೆಚ್ಚಿಗೆ ಹಾಕ್ಬಿಟ್ಟು ನೀರು ಹಂಗೆ ಹಾಕ್ಬಿಡುತ್ತೆ. ಆದರೆ ಇದು ಒಂದು ಸ್ವಲ್ಪ 1/4 ಅಂದರೆ 1/4 ಹಾಕ್ಬೋದು, ಅದಕ್ಕಿಂತ ಹೆಚ್ಚಿಗೆ ಹಾಕಿದ್ರೆ ನೀರಂಗೆ ಆಗ್ಬಿಡುತ್ತೆ. ನಾನು 1.5 ಹಾಕ್ತಾಯಿದ್ದೀನಿ. ನಮಗೆ ಸ್ವಲ್ಪ ಸಿಹಿ ಕಮ್ಮಿ ಇದ್ದರೂ ಚಿಂತೆ ಇಲ್ಲ, ಆದರೆ ಇದು ಸರಿಯಾಗಿರುತ್ತೆ. ಹಾಗಾಗಿ ನಾನು 1.5 ಗ್ಲಾಸಷ್ಟು ಬೆಲ್ಲನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ತೊಗರಿಬೇಳೆ ಈಗ ಬೇಯ್ತಾ ಇದೆ. ನೋಡಿ, ಇಷ್ಟು ಮಟ್ಟಿಗೆ ಬೆಂದಿದೆ ಸ್ನೇಹಿತರೆ. ಇನ್ನೂ ಸ್ವಲ್ಪ ಬೇಯಬೇಕು. ಎಷ್ಟೇ ಚೆನ್ನಾಗಿ ನಾವು ತೊಳೆದಿದ್ರು ನೋಡಿ ಎಷ್ಟು ನೊರೆ ಬರ್ತಾ ಇದೆ. ನೋಡಿ, ಹಾಗೆ ಸ್ವಲ್ಪ ಆ ಥರ ನೊರೆ ಬಂದುಬಿಟ್ರೆ ತೆಗ್ದಾಕ್ಬಿಡ್ಬೇಕು. ಅದು ಆ ಕಡೆ ಈ ಕಡೆ ಕಸ ಥರ ಕಾಣಿಸುತ್ತೆ, ಚೆನ್ನಾಗಿರಲ್ಲ. ನೋಡಿ, ಆಮೇಲೆ ಓಪನ್ ಪಾತ್ರೆಯಲ್ಲೇ ತೊಗರಿಬೇಳೆ ಆದರೆ ಬೇಯಿಸ್ಬೇಕು. ಕೆಲವರು ಕುಕ್ಕರಲ್ಲಿ ಇಡ್ತೀನಿ ಅಂತ ದಯವಿಟ್ಟು ಕುಕ್ಕರಲ್ಲಿ ಮಾತ್ರ ತೊಗರಿಬೇಳೆಯನ್ನು ಬೇಯಲಿಕ್ಕೆ ಇಡಬೇಡಿ. ಓಪನ್ ಪಾತ್ರೆಯಲ್ಲಿ ನೀವು ತೊಗರಿಬೇಳೆ ಬೇಯಿಸಿದ್ರೆ ನಿಮ್ಮ ಹೋಳಿಗೆ ಹದ ಗೊತ್ತಾಗುತ್ತೆ. ಆವಾಗವಾಗ ಹೋಗಿ ನೀವು ಚೆಕ್ ಮಾಡ್ಕೋಬೋದು. ಅದಾದ ನಂತರ ನಾನು ಅರ್ಧ ಹೋಳು ಸಾಕು ಸ್ನೇಹಿತರೆ ನನಗೆ ಕೊಬ್ಬರಿ. ಹಾಗಾಗಿ ಕೊಬ್ಬರಿನ ಒಂದು ಕಪ್ಪಷ್ಟು, 1 ಗ್ಲಾಸ್, ಇವಾಗ ನಾನೇನು ತೊಗರಿಬೇಳೆ ತೊಗೊಂಡಿದ್ದೆ ನೋಡಿ ಆ ಅಳತೆಯಲ್ಲೇ ನಾನು ಕೊಬ್ಬರಿನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಮಟ್ಟಕ್ಕೆ ತೊಗರಿಬೇಳೆ ಬೆಂದಿದೆ ನೋಡಿ ಸ್ನೇಹಿತರೆ. ಆವಾಗವಾಗ ಈ ರೀತಿ ನೋಡ್ಕೊಳ್ಬಹುದು ಓಪನ್ ಪಾತ್ರೆಯಲ್ಲಿ ಇಟ್ಟಿದ್ದರೆ. ಇವಾಗ ನಾನು ಎಷ್ಟು ಮಟ್ಟಿಗೆ ಬೆಂದಿದೆ ಅಂತ ನಾನು ನೋಡ್ತಾ ಇರ್ತೀನಿ. ನಮಗೆ ಈ ಹದ ನೋಡಿ, ಮಧ್ಯದಲ್ಲಿ ಈ ಥರ ಸಣ್ಣ ಚಿಕ್ಕಿ ಇರುತ್ತಲ್ಲ, ಅಷ್ಟಕ್ಕೆ ಮಟ್ಟಿಗೆ ಸಾಕು ಸ್ನೇಹಿತರೆ. ತುಂಬ ಬೆಂದುಬಿಟ್ರೆ ಮೆತ್ತಗಾಗ್ಬಿಡುತ್ತೆ. ಇವಾಗ ನೋಡಿ, ಈ ಬಸೆ ಪಾತ್ರೆಯಲ್ಲಿ ನಾನು ನೀಟಾಗಿ ನೀರಿಲ್ದಾಗೆ ಸೋದಿಸ್ಕೊಂಡ್ಬಿಡ್ತೀನಿ. ಎಷ್ಟು ಮಟ್ಟಿಗೆ ಅಂದರೆ ಒಂದು ಚೂರು ನೀರಿರಬಾರ್ದು. ನೋಡಿ, ಇದೇ ಪಾತ್ರೆಯಲ್ಲಿ ನಾನು ಮತ್ತೆ ಇದೇ ಪಾತ್ರೆಗೆ ಹಾಕ್ಕೊಳ್ತೀನಿ ಸ್ನೇಹಿತರೆ. ಯಾಕಂದರೆ ನೀರು ಹೆಚ್ಚಿಗೆ ಇದ್ದರೆ ಗಂಜಿ ಥರ ಆಗಿಬಿಡುತ್ತೆ. ಈ ಟಿಪ್ಸ್ ಹೇಳ್ತೀನಿ. ಅಯ್ಯೋ ಅದರಲ್ಲೇ ಸ್ವಲ್ಪ ನೀರಿತ್ತು ಹಾಗೆಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ ಸ್ನೇಹಿತರೆ. ಸಂಪೂರ್ಣವಾಗಿ ನೀರಿನ ಅಂಶನ ತೆಗೆದುಬಿಟ್ಟು ನೋಡಿ, ಇದು ಹೋಳಿಗೆ ಸಾಂಬಾರಿಗೆ ಆಗುತ್ತೆ. ಅದಾದ ನಂತರ ನೋಡಿ, ನಾನು ಫುಲ್ಲು ಅದೇ ಪಾತ್ರೆಗೆ ಹಾಕಿದೆ. ಇವಾಗ ನಾನು ಎತ್ತಿಟ್ಟು ಅಳತೆ ಮಾಡಿ ಇಟ್ಕೊಂಡಿರುವಂಥ ಬೆಲ್ಲ, ಏಲಕ್ಕಿ ಪುಡಿ, ಕೊಬ್ಬರಿ ಎಲ್ಲ ಹಾಗೆ ಹಾಕ್ತೀನಿ. ಬೆಲ್ಲ ಏನಾದರೂ ಕಸ ಇತ್ತು ಅನ್ನೋದಿದ್ದರೆ
ನೀವು ನೀರಲ್ಲಿ ಅದನ್ನು ಕ್ಲೀನಾಗಿ ಕರಗಿಸಿ ಸೋಸಿಬಿಟ್ಟು ಹಾಕ್ಕೋಬೇಕಾಗತ್ತೆ. ಇಲ್ಲ ಬೆಲ್ಲ ಚೆನ್ನಾಗಿದೆ ಅನಿಸಿದ್ದಲ್ಲಿ ನೀವು ಹಾಗೆ ಹಾಕ್ಕೊಳ್ಬಹುದು. ಇವಾಗ ನಾನು ತೆಗೆದಿಟ್ಟಿರುವಂತಹ ಬೆಲ್ಲ ನಿಜಕ್ಕೂ ತುಂಬ ಚೆನ್ನಾಗಿದೆ. ಇದು ಎಲ್ಲೂ ಹಾಳಾಗಿಲ್ಲ, ಅಂದರೆ ಕಲ್ಲು ಕಸ ಕಡ್ಡಿ ಏನೂ ಇಲ್ಲ. ಹಾಗಾಗಿ ನಾನು ಡೈರೆಕ್ಟಾಗಿ ಹಾಗೆ ಹಾಕ್ತಾಯಿದ್ದೀನಿ. ಅದಾದಮೇಲೆ ತುರಿದಿರುವಂತಹ ಕೊಬ್ಬರಿ, ಆಮೇಲೆ ಏಲಕ್ಕಿ ಪುಡಿ ಒಂದು ಅರ್ಧ ಟೀ ಸ್ಪೂನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ನೇಹಿತರೆ. ಇವಾಗಲೇ ಶುರುವಾಗ್ಬಿಟ್ಟಿರುತ್ತೆ ಒಳ್ಳೆ ಪರಿಮಳ. ಹೋಳಿಗೆ ಇವಾಗಲೇ ತಿನ್ನಬೇಕು ಅನಿಸುತ್ತೆ. ನಾವು ಸಣ್ಣವರಿದ್ದಾಗ ನಮ್ಮ ಹತ್ರ ಇದನ್ನೆಲ್ಲ ಕೇಳಿ ಹಾಗಾಗಿ ತಿಂದ್ಬಿಡ್ತಾ ಇದ್ವಿ. ಹೂರಣ ರುಬ್ಬಿದ ಮೇಲೆ ಒಂದ್ಸಲಿ, ಹೋಳಿಗೆ ಆದಮೇಲೆ ಒಂದ್ಸಲಿ, ಹೀಗೆ ಎಷ್ಟು ಸಲ ಅಂದರೆ ಅಷ್ಟು ಸಲ ನಾವು ತಿಂತಾ ಇರ್ತಾಯಿದ್ವಿ ಸ್ನೇಹಿತರೆ. ಇದು ಎಲ್ಲ ಮನೇಲೂ ಮಕ್ಕಳು ಹೀಗೆ ಮಾಡೋದು ಅಂತ ಗೊತ್ತು ನನಗೆ. ಯಾಕಂದರೆ ಹೂರಣ ಇದು ಪರಿಮಳ ಹೇಗಿರುತ್ತೆ, ಅದು ಬೇಯಿಸ್ತಾ ಇದ್ರೇ ಎಂಥವ್ರಿಗೂ ಹೋಳಿಗೆ ಬರಲ್ಲ ಅನ್ನೋ ಮಾತೇ ಇಲ್ಲ ಸ್ನೇಹಿತರೆ. ಈ ಮೆಥಡಲ್ಲಿ ನೀವು ಮಾಡಿ ನೋಡಿ, ಹೋಳಿಗೆ ಒಳ್ಳೆ ರುಚಿ ಕೊಡುತ್ತೆ. ಒಳ್ಳೆ ನಾವು ಮಾಡಿದ್ದು ಅನ್ನೋದು ತುಂಬ ಖುಷಿ ಸಿಗುತ್ತೆ ಸ್ನೇಹಿತರೆ. ಒಳ್ಳೆ ಪರಿಮಳ ಬರ್ತಾ ಇದೆ, ಹೋಳಿಗೆ ತಿನ್ಬೇಕು ಅನ್ನಿಸ್ತಾ ಇದೆ. ನೋಡಿ ಬಸ್ತಿದ್ದೀನಿ. ಇವಾಗ ಅದು ಸ್ವಲ್ಪ ಮಟ್ಟಿಗೆ ಹೊಂದ್ಕೊಂಡು ಅಂತೇಳಿ ಅದು ಚೆನ್ನಾಗಿ ಹೊಂದ್ಕೊಂಡಿದೆ ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ. ಯಾರಿಗೂ ಬರಲ್ಲ ಅನ್ನೋರು ಮಾಡಬಹುದು, ಅಷ್ಟು ಚೆನ್ನಾಗಿರುತ್ತೆ. ಈ ಅಳತೆಯಲ್ಲಿ ನೀವು ಮಾಡಿ ನೋಡಿ. ಮೊದಲು ಮಾಡೋರು ಈ ಅಳತೆಯಲ್ಲಿ ಮಾಡಿ, ಖಂಡಿತವಾಗ್ಲೂ ನಿಮ್ಮ ಬೇಳೆ ಹೂರಣ ಸೂಪರಾಗಿರುತ್ತೆ ಸ್ನೇಹಿತರೆ. ಹೋಳಿಗೆ ಮನೆಯಲ್ಲೆಲ್ಲ ತಿನ್ನೋರು ಖುಷಿಪಟ್ಟು, 2 ತಿನ್ನೋರು 4 ತಿನ್ನೋ ಮಟ್ಟಕ್ಕೆ ರುಚಿ ಇದೆ. ತುಂಬ ಚೆನ್ನಾಗಿರುತ್ತೆ. ತಕ್ಷಣಕ್ಕೆ ಮಾಡ್ಬೋದು. ಏನು ಹೋಳಿಗೆ ಮಾಡೋದು ಮಹಾನ್ ಕಷ್ಟ ಅನ್ನೋ ಹಾಗೆ ಏನೂ ಇಲ್ಲ ಸ್ನೇಹಿತರೆ. ಈ ರೀತಿ ನೀವು ಮಾಡಿ ನೋಡಿ. ಹೂರಣ ನೋಡಿ ಎಷ್ಟು ಚೆನ್ನಾಗಾಗಿದೆ. ರುಬ್ಬಿ ನೋಡಿ, ಈ ರೀತಿ ಉಂಡೆ ಕಟ್ಟಿಟ್ಕೊಂಡ್ಬಿಟ್ರೆ ಹೋಳಿಗೆ ಮಾಡೋದು ತುಂಬಾ ಸುಲಭ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಕಟ್ತಾ ಇದೆ. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಿಮ್ಮ ಮನೆಯಲ್ಲೂ ಈ ಯುಗಾದಿ ಹೇಗಿದ್ದರೂ ಚಂದ್ರಮಾನ, ಸೌರ್ಯಮಾನ, ರಾಮನವಮಿ ಎಲ್ಲ ಹಬ್ಬಕ್ಕೂ ಉಪಯೋಗ ಆಗುತ್ತೆ. ಈ ರೀತಿ ಹೂರಣ ಮಾಡಿಕೊಂಡು ನೀವು ಇಟ್ಕೊಂಬಿಟ್ರೆ ಹೋಳಿಗೆ ಸೂಪರಾಗಿ ಮಾಡ್ಕೋಬಹುದು. ನೋಡಿ ಇಷ್ಟು ಉಂಡೆ ಸಾಕು. ಎಷ್ಟು ದೊಡ್ಡದಾಗಿ ಹೆಂಗೆ ತಟ್ಟಿದ್ರೂ ಬರುತ್ತೆ ಸ್ನೇಹಿತರೆ, ಅಷ್ಟು ಚೆನ್ನಾಗಿ ಬರುತ್ತೆ. ಖಂಡಿತವಾಗೂ ನಿಮ್ಮ ಮನೆಯಲ್ಲಿ ಈ ರಾಮನವಮಿಗಾಗಲಿ ಇಲ್ಲ ನೆಕ್ಸ್ಟ್ 14-15 ಬರ್ತಾ ಇರೋ ಯುಗಾದಿ ಹಬ್ಬಕ್ಕಾದರೂ ಆಗಲಿ ನೀವು ಮನೇಲಿ ಮಾಡಿ ಪ್ರಯತ್ನ ಪಡಿ. ಮನೆ ಗಂಡ ಮಕ್ಕಳಿಗೆಲ್ಲ ಬಡಿಸಿ ಸಂತೋಷದಿಂದ ಹಬ್ಬನ ಆಚರಿಸಿ. ಹೇಗಿದೆ ಬೇಳೆ ಹೂರಣ? ಇಷ್ಟ ಆದರೆ ಏನು ಮಾಡಬೇಕು? ಒಂದು ಲೈಕ್, ಶೇರ್, ಕಮೆಂಟ್ಸ್ ಹೋಗಿ ಬರಲಾ? ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋ ನೋಡಿ ತುಂಬ ಹೃದಯದ ಧನ್ಯವಾದಗಳು.